ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ಸೊ ಈ ಹಿಂದಿನ ತರಗತಿಗಳಲ್ಲಿ ನಾವು ಗಾಂಧಿಯುಗ ಮತ್ತು ರಾಷ್ಟ್ರೀಯ ಹೋರಾಟದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ತಿಳ್ಕೊಂಡಿದ್ದೇವೆ. ಗಾಂಧೀಜಿ ಎಲ್ಲಿ ಹುಟ್ಟಿದರು, ಅವರ ಆರಂಭಿಕ ಜೀವನ ಹೇಗಿತ್ತು, ಅವರ ಶಿಕ್ಷಣ ಕ್ರಮ ಹೇಗಿತ್ತು, ಅವರು ಆರಂಭದಲ್ಲಿ ಮಾಡಿದಂಥ ವಿವಿಧ ಚಳುವಳಿಗಳ್ಯಾವು, ಅವರ ಚಳುವಳಿಯ ಪರಿಕಲ್ಪನೆಗಳ್ಯಾವು, ಈ ಎಲ್ಲ ವಿಷಯದ ಕುರಿತಾಗಿ ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ ಅಲ್ವಾ? ಆಮೇಲೆ ಅಸಹಕಾರ ಚಳುವಳಿಯ ಬಗ್ಗೆ ತಿಳಿದು ಅದರ ಉದ್ದೇಶಗಳೇನು, ಅದರ ಕಾರ್ಯಚಟುವಟಿಕೆಗಳೇನು, ಅದು ಹೇಗೆ ಬೆಳವಣಿಗೆಯನ್ನು ಹೊಂದಿತ್ತು, ಅದರ ಫಲಿತಾಂಶವೇನು ಹೇಗೆ, ಮತ್ತು ಅಸಹಕಾರ ಚಳುವಳಿಯನ್ನು ಹಿಂತೆಗೆದುಕೊಳ್ಳಲು ಕಾರಣವಾದ ಅಂಶಗಳ ಬಗ್ಗೆ ನಾವು ಈಗಾಗಲೇ ಈ ಹಿಂದಿನ ತರಗತಿಗಳಲ್ಲಿ ತಿಳ್ಕೊಂಡಿದ್ದೇವೆ ಅಲ್ವಾ? ಅನಂತರ ಖಿಲಾಫತ್ ಮೂಮೆಂಟ್ ಬಗ್ಗೆ, ಖಿಲಾಫತ್ ಚಳುವಳಿಯ ಬಗ್ಗೆ ತಿಳ್ಕೊಂಡ್ವಿ, ಜಲಿಯನವಾಲಾಬಾಗ್ ಹತ್ಯಾಕಾಂಡದ ಬಗ್ಗೆ ತಿಳ್ಕೊಂಡಿದ್ವಿ. ಕೊನೆಯಲ್ಲಿ ದುಂಡು ಮೇಜಿನ ಪರಿಷತ್ತು, 3 ದುಂಡು ಮೇಜಿನ ಪರಿಷತ್ತನ್ನು ಆಯೋಜಿಸಿದರು. ಒಟ್ಟಾರೆಯಾಗಿ ಭಾರತೀಯರನ್ನು ಸಮಾಧಾನಪಡಿಸಿಕೊಂಡು ಬ್ರಿಟಿಷರ ಆಳ್ವಿಕೆಯಲ್ಲಿ ಅವರ ಸಹಕಾರವನ್ನು ಪಡೆಯುವ ಉದ್ದೇಶವನ್ನು ಇಟ್ಟುಕೊಂಡು, ಯಾಕಂದರೆ ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ದರು, ಅವರಿಗೆ ನಮ್ಮ ಸಹಕಾರ ಬೇಕಿತ್ತು. ಹಾಗಾಗಿ ನಮ್ಮನ್ನು ಮನವೊಲಿಸಿಕೊಂಡು ಸಹಕಾರವನ್ನು ಪಡೆಯುವ ಪ್ರಯತ್ನವಾಗಿ 3 ದುಂಡು ಮೇಜಿನ ಪರಿಷತ್ತನ್ನು ಆಯೋಜಿಸ್ತಾರೆ. ಆ 3 ದುಂಡು ಮೇಜಿನ ಪರಿಷತ್ತಿನಲ್ಲಿ, ಪ್ರಥಮ ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ನಾಯಕರನ್ನು ಜೈಲಿನಿಂದ ಬಿಡುಗಡೆ ಮಾಡಿದರೂ ಕೂಡ ಯಾರೂ ಅದರಲ್ಲಿ ಭಾಗವಹಿಸಲಿಲ್ಲ. ಕೆಲವು ವೈಯಕ್ತಿಕವಾದಂಥ ಸಂಘ ಸಂಸ್ಥೆಗಳು ಭಾಗವಹಿಸಿದವು. ಎರಡನೆಯ ದುಂಡು ಮೇಜಿನ ಪರಿಷತ್ತಿನಲ್ಲಿ ಕಾಂಗ್ರೆಸ್ಸಿನ ಅಧಿಕೃತ ಪ್ರತಿನಿಧಿಗಳಾಗಿ ಗಾಂಧೀಜಿ ಮತ್ತು BR ಅಂಬೇಡ್ಕರ್ ಅವರು ಭಾಗವಹಿಸಿದರು. ಅಲ್ಲಿಯೂ ಕೂಡ ಮತೀಯ ಕ್ಷೇತ್ರವನ್ನು, ಅಸ್ಪೃಶ್ಯರಿಗೆ ಮತೀಯ ಕ್ಷೇತ್ರವನ್ನು ಕೊಡಬೇಕು ಎನ್ನುವಂಥ ವಾದ ಹುಟ್ಟಿಕೊಂಡಾದ್ರಿಂದ ಗಾಂಧಿ ಅದನ್ನು ವಿರೋಧಿಸಿದಿಂದ ಗಾಂಧಿ ಮತ್ತು ಅಂಬೇಡ್ಕರ್ ನಡುವೆ ಒಂದಿಷ್ಟು ಅಸಮಾಧಾನಗಳು, ಭಿನ್ನಾಭಿಪ್ರಾಯಗಳು ಹುಟ್ಟಿಕೊಳ್ತದೆ. ಪೂನಾ ಒಪ್ಪಂದ ಆಗ್ತದೆ. ಆಮೇಲೆ 3ನೇ ದುಂಡು ಮೇಜಿನ ಪರಿಷತ್ತನ್ನು ಕರೀತಾರೆ. 3ನೇ ದುಂಡು ಮೇಜಿನ ಪರಿಷತ್ತು ಕೂಡ ಭಾರತೀಯರ ಮನವನ್ನು ಒಲಿಸುವುದಕ್ಕೆ ವಿಫಲ ಆಗುತ್ತೆ, ಯಾರೂ ಕೂಡ ಅದರಲ್ಲಿ ಭಾಗವಹಿಸುವುದಿಲ್ಲ. ಇದಾದ ಮೇಲೆ ಇವರಿಗೆ ಹೇಗಾದರೂ ಮಾಡಿ ಭಾರತೀಯರನ್ನು ಸಮಾಧಾನಪಡಿಸಬೇಕು, ಹೇಗಾದರೂ ಮಾಡಿ ಭಾರತೀಯರ ಸಹಕಾರವನ್ನು ಪಡ್ಕೊಳ್ಳಬೇಕು ಎನ್ನುವಂಥ ಒಂದು ಆಶಯ ಪ್ರಾರಂಭ ಆಗುತ್ತೆ. ಆ ನಿಟ್ಟಿನಲ್ಲಿ ಒಂದು ಆಯೋಗವನ್ನು ಕಳಿಸ್ತಾರೆ. ಅದು ಕ್ರಿಪ್ಸ್ ಆಯೋಗ 1942ರಲ್ಲಿ. 1942ರಲ್ಲಿ ಕ್ರಿಪ್ಸ್ ಆಯೋಗವನ್ನು ಭಾರತಕ್ಕೆ ಕಳಿಸ್ತಾರೆ. ಯಾಕೆ ಕಳಿಸ್ತಾರೆ ಅಂದರೆ, ಭಾರತೀಯರನ್ನು ಸಮಾಧಾನಪಡಿಸಿ ಆಡಳಿತಾತ್ಮಕವಾಗಿ ಅವರ ಬೆಂಬಲವನ್ನು ಗಳಿಸುವ ಉದ್ದೇಶದಿಂದ ಕ್ರಿಪ್ಸ್ ಆಯೋಗವನ್ನು 1942ರಲ್ಲಿ ಭಾರತಕ್ಕೆ ಕಳಿಸ್ತಾರೆ. ಈ ಕ್ರಿಪ್ಸ್ ಆಯೋಗ ಒಂದಿಷ್ಟು ಸಲಹೆಗಳನ್ನು ಕೊಡುತ್ತೆ. ಏನು ಸಲಹೆಗಳನ್ನು ಕೊಡುತ್ತೆ ಅಂದರೆ, ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನವನ್ನು ಕೊಡುವಂಥದ್ದು, ಸ್ವಾಯತ್ತ ಸರ್ಕಾರವನ್ನು ಕೊಡ್ತಕ್ಕಂಥದ್ದು, ಭಾರತೀಯರು ಒಂದು ಸಂವಿಧಾನವನ್ನು ರಚನೆ ಮಾಡುವುದಕ್ಕೆ ಬೇಕಾದ ಸಭೆಯನ್ನು ಕರೆಯುವುದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ನಿಮ್ಮದೇ ಆದಂಥ ಒಂದು ಸಂವಿಧಾನವನ್ನು ಮಾಡಿಕೊಳ್ಳಿ, ಸ್ವಾಯತ್ತ ಡೊಮಿನಿಯನ್ ಸ್ಟೇಟಸಲ್ಲಿ ನಿಮಗೆ ನಿಮ್ಮದೇ ಆದಂಥ ಸಂವಿಧಾನ ಬೇಕಾಗುತ್ತೆ. ಆ ಸಂವಿಧಾನವನ್ನು ಮಾಡಿಕೊಳ್ಳುವುದಕ್ಕೆ ಒಂದು ಸಭೆ ಕರೆಯುವುದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಆ ಹೊಸ ಸಂವಿಧಾನದಲ್ಲಿ ಯಾವುದೇ ಒಂದು ರಾಜ್ಯಕ್ಕೆ ಸೇರುವ ಅಥವಾ ಸೇರದೇ ಇರುವ, ಭಾರತದ ಒಕ್ಕೂಟಕ್ಕೆ ಸೇರುವ ಅಥವಾ ಸೇರದೇ ಇರುವ ಅವಕಾಶವನ್ನು, ಸ್ವಾತಂತ್ರ್ಯವನ್ನು ಕೊಡಬೇಕು ಎನ್ನುವಂಥ ಸಲಹೆಗಳನ್ನು ನೀಡುತ್ತೆ. ಡೊಮಿನಿಯನ್ ಸ್ಥಾನಮಾನವನ್ನು ಕೊಡುವ ಸಲಹೆಯನ್ನೇ ಕೊಡುತ್ತೆ. ಸಂವಿಧಾನವನ್ನು ರಚಿಸುವುದಕ್ಕೆ ಒಂದು ಸಭೆಯನ್ನು ಕರೆಯುವುದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಆ ಸಂವಿಧಾನ ರಚನೆಯ ಸಂದರ್ಭದಲ್ಲಿ ಯಾವುದೇ ರಾಜ್ಯಕ್ಕೆ ಭಾರತದ ಒಕ್ಕೂಟವನ್ನು ಸೇರುವ ಇಲ್ಲ ಸೇರದೇ ಇರುವ ಸ್ವಾತಂತ್ರ್ಯವನ್ನು ರಾಜ್ಯಗಳಿಗೆ ಕೊಡಬೇಕು ಅನ್ನೋದಾಗಿ ಸಲಹೆಗಳನ್ನು ಕೊಡುತ್ತೆ. ಇದನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಒಪ್ಪುವುದಿಲ್ಲ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇದನ್ನು ತಿರಸ್ಕರಿಸುತ್ತೆ. ಯಾಕೆ ತಿರಸ್ಕರಿಸುತ್ತೆ ಅಂದರೆ, ಇವರಿಗೆ ಡೊಮಿನಿಯನ್ ಸ್ಟೇಟಸ್ ಬೇಡ, ಸ್ವರಾಜ್ಯ ಬೇಕಾಗಿತ್ತು. ಇವರಿಗೇನು ಬೇಕಾಗಿತ್ತು? ಸ್ವರಾಜ್ಯ ಬೇಕಾಗಿತ್ತು. ನಮ್ಮದೇ ಆದಂಥ ಆಡಳಿತ ಯಂತ್ರವನ್ನು ಹೊಂದಿರುವ ಸರ್ವತಂತ್ರ ಸ್ವತಂತ್ರ ದೇಶವನ್ನಾಗಿ ಹೊಂದಬೇಕಾದಂಥ ಉದ್ದೇಶವನ್ನು ಹೊಂದಿರುವುದರಿಂದ ಕ್ರಿಪ್ಸ್ ಆಯೋಗ ನೀಡಿದಂಥ ಸಲಹೆಗಳನ್ನು ಏನು ಮಾಡ್ತಾರೆ? ಸರಾಸಗಟಾಗಿ ತಿರಸ್ಕರಿಸ್ತಾರೆ. ಆಗ ಭಾರತ ರಾಷ್ಟ್ರೀಯ ಕಾಂಗ್ರೆಸ್
INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಏನು ಕರಿತೇವೆ, ಅದು 1942ರಲ್ಲಿ MK ಗಾಂಧಿಯವರ ಅಧ್ಯಕ್ಷತೆಯಲ್ಲಿ ಮುಂಬೈ, ಈಗಿನ ಮುಂಬೈ, ಹಿಂದೆ ಬಾಂಬೆ ಅಂತ ಕರಿತಾ ಇದ್ರು, ಮುಂಬೈಯಲ್ಲಿ ಒಂದು ಅಧಿವೇಶನವನ್ನು ಕರೆಯುತ್ತೆ. ಆ ಅಧಿವೇಶನ 1947ರಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧಿವೇಶನ ಮುಂಬೈಯಲ್ಲಿ ನಡೆಯುತ್ತೆ. ಆ ಮುಂಬೈ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿರುವರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ, ಮೀನ್ಸ್ ಮಹಾತ್ಮ ಗಾಂಧಿ. ಆ ಅಧಿವೇಶನದಲ್ಲಿ ಒಂದು ನಿರ್ಣಯವನ್ನು ಮಂಡಿಸ್ತಾರೆ, ಒಂದು ಚಳುವಳಿಯ ಕುರಿತಾದಂಥ ನಿರ್ಣಯವನ್ನು ಮಂಡಿಸ್ತಾರೆ. ಆ ಚಳುವಳಿ ಕ್ವಿಟ್ ಇಂಡಿಯಾ ಚಳುವಳಿ. ಇದನ್ನು ಆಗಸ್ಟ್ ಚಳುವಳಿ ಅಂತಲೂ ಕರೀತಾರೆ. ಏನಂತ ಕರೀತಾರೆ? ಆಗಸ್ಟ್ ಚಳುವಳಿ ಅಂತ ಕರೀತಾರೆ. ಕ್ವಿಟ್ ಇಂಡಿಯಾ ಮೂಮೆಂಟ್ ಆರ್ ಆಗಸ್ಟ್ ಮೂಮೆಂಟ್ ಅಂತಲೂ ಇದನ್ನು ಕರೀತಾರೆ. ಏನಿದು, ಯಾಕೆ ಇದನ್ನು ಆಗಸ್ಟ್ ಮೂಮೆಂಟ್ ಅಂತ ಕರೀತಾರೆ ಅಂತ ನಾವು ಗಮನಿಸಿದರೆ, 1942ರಲ್ಲಿ ಆಗಸ್ಟ್ ತಿಂಗಳ 9ನೇ ತಾರೀಕು ಈ ಚಳುವಳಿ ಪ್ರಾರಂಭ ಆದ್ದರಿಂದ, ಆಗಸ್ಟ್ 8ರಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಮುಂಬೈ ಅಧಿವೇಶನ ನಡೆಯುತ್ತೆ. ಆಗಸ್ಟ್ 9ರಿಂದ ಕ್ವಿಟ್ ಇಂಡಿಯಾ ಮೂಮೆಂಟು ಪ್ರಾರಂಭ ಆಗುತ್ತೆ. ಆದ್ದರಿಂದ ಇದನ್ನು ಆಗಸ್ಟ್ ಚಳುವಳಿ ಅಂತ ಕರಿತೇವೆ. ಬಹಳ ವಿಶೇಷವಾಗಿ ಇಲ್ಲಿ ಗಮನಿಸಬೇಕಾದ್ದಿದೆ ಮಕ್ಕಳೇ, ಗಾಂಧೀಜಿ ದೇಶಪ್ರೇಮಿ ಭಾರತೀಯರಿಗೆ ಒಂದು ಕರೆಯನ್ನು ಕೊಡ್ತಾರೆ, ಮಾಡು ಇಲ್ಲವೇ ಮಡಿ, ಮಾಡು ಇಲ್ಲವೇ ಮಡಿ. ಮಾಡಬೇಕು, ಸಾಧನೆಯನ್ನು ಮಾಡಬೇಕು, ಸರಕಾರವನ್ನು ವಿರೋಧಿಸುತ್ತಾ ಆ ನಿಟ್ಟಿನಲ್ಲಿ ವಿರೋಧವನ್ನು ವ್ಯಕ್ತಪಡಿಸಬೇಕು, ಇಲ್ಲ ಅಂದರೆ ಅದಕ್ಕಾಗಿ ಪ್ರಾಣತ್ಯಾಗಕ್ಕೂ ಸಿದ್ಧರಾಗಬೇಕು ಎನ್ನುವಂಥ ಪರಿಕಲ್ಪನೆಯನ್ನು ಕೊಡ್ತಕ್ಕಂಥ ಮಾಡು ಇಲ್ಲ ಮಡಿ ಎನ್ನುವಂಥ ಒಂದು ಉದ್ಘೋಷವನ್ನು ಕೊಡ್ತಾರೆ. ಜೊತೆಯಲ್ಲಿ ಬ್ರಿಟಿಷರಿಗೆ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಬ್ರಿಟಿಷರಿಗೆ ಒಂದು ಉದ್ಘೋಷವನ್ನು ಕೊಡುತ್ತೆ. ಕ್ವಿಟ್ ಇಂಡಿಯಾದ ಹೆಸರೇ ಸೂಚಿಸ್ತದೆ ಮಕ್ಕಳೇ. ಕ್ವಿಟ್ ಎನ್ನುವ ಶಬ್ದ ನೀವು ಈಗಾಗಲೇ ಕೇಳಿದ್ದೀರ. ಇದನ್ನು ಕ್ವಿಟ್ ಅಂದರೆ ಬಿಟ್ಟು ಬಿಡಿ, ಹೋಗಿ, ಹೊರಟು ಹೋಗಿ. ನೀವು ಎಲ್ಲಿ ಕೇಳಿದ್ದೀರ ಈ ಕ್ವಿಟ್ ಎನ್ನುವ ಶಬ್ದಗಳನ್ನು? ದೃಶ್ಯ ಮಾಧ್ಯಮಗಳ, TV ಮಾಧ್ಯಮಗಳಲ್ಲಿ ಕೆಲವು ಶೋಗಳಲ್ಲೆಲ್ಲ ನೋಡುತ್ತೀರಾ, ಕ್ವಿಟ್ ಆಗ್ತೀಯಾ. ಸೊ ಈ ಒಂದು ಕ್ವಿಟ್ ಇಂಡಿಯಾ ಚಳುವಳಿಯ ಹೆಸರೇ ಸೂಚಿಸುವಂತೆ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ, ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಎನ್ನುವಂಥ ಸ್ಪಷ್ಟ ಸಂದೇಶವನ್ನು ಕ್ವಿಟ್ ಇಂಡಿಯಾ ಚಳುವಳಿಯ ಮೂಲಕ ಯಾರಿಗೆ ಕೊಡ್ತಾರೆ? ಬ್ರಿಟಿಷರಿಗೆ ಕೊಡ್ತಾರೆ. ಭಾರತೀಯರನ್ನು ಹುರಿದುಂಬಿಸುವುದಕ್ಕಾಗಿ ಗಾಂಧಿ ಯಾವ ಸ್ಟೇಟ್ಮೆಂಟ್ ಕೊಡ್ತಾರೆ, ಯಾವ ವ್ಯಾಖ್ಯೆ ಕೊಡ್ತಾರೆ? ಮಾಡು ಇಲ್ಲವೇ ಮಡಿ. ಯೋಚಿಸಬೇಡ, ಇನ್ನು ಒಂದು ಬ್ರಿಟಿಷರನ್ನು ಸೋಲಿಸಬೇಕು, ಇಲ್ಲ ಭಾರತದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡೋದಕ್ಕೆ ನಾವು ಸಿದ್ಧರಾಗಬೇಕು. ಸ್ಪಷ್ಟ ಸಂದೇಶವನ್ನು ಗಾಂಧಿ ಕೊಡ್ತಾರೆ. ಇಷ್ಟೆಲ್ಲ ಆಗುವಾಗ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅಂತ ಬ್ರಿಟಿಷರಿಗೆ ಎಚ್ಚರಿಕೆಯನ್ನು ಕೊಡುವಾಗ, ಭಾರತೀಯರಿಗೆ ಮಾಡು ಇಲ್ಲವೇ ಮಡಿ ಎನ್ನುವಂಥ ಹುರಿದುಂಬಿಸುವಂಥ ಮಾತುಗಳನ್ನು ಆಡುವಂಥ ಸಂದರ್ಭದಲ್ಲಿ ಬ್ರಿಟಿಷರು ಕೈ ಕೊಟ್ಟುಕೊಂಡು ಕುಳಿತುಕೊಂಡಿದ್ರಾ? ಖಂಡಿತವಾಗಿಲ್ಲ. ಬ್ರಿಟಿಷ್ ಏನು ಮಾಡಿದ್ರು? ಶ್ರೇಷ್ಠ ನಾಯಕರೆನಿಸಿಕೊಂಡಂಥ MK ಗಾಂಧಿಯವರನ್ನು, ಜವಾಹರ್ಲಾಲ್ ನೆಹರು ಅವರನ್ನು, ರಾಜೇಂದ್ರ ಪ್ರಸಾದ್ ಅವರನ್ನು, ಮೌಲಾನಾ ಅಬ್ದುಲ್ ಕಲಾಂ ಆಜಾದನ್ನು, ಸರ್ದಾರ್ ವಲ್ಲಭಾಯ್ ಪಟೇಲ್ರನ್ನು, ಕಸ್ತೂರ್ಬಾ ಗಾಂಧಿ ಮುಂತಾದ ಗಣ್ಯ ನಾಯಕರೇನಿದ್ದಾರೆ ಅವರನ್ನೆಲ್ಲ ಬಂಧಿಸಿ ಸೆರೆಮನೆಯಲ್ಲಿರ್ತಾರೆ. ಯಾರು ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಯಾರು ಪ್ರಮುಖ ಪಾತ್ರವನ್ನು ವಹಿಸಿದ್ರೋ, ಯಾರು ಮುಂಚೂಣಿಯಲ್ಲಿದ್ದರೋ, ಯಾರು ಮುಂದಾಳತ್ವವನ್ನು ತೆಗೆದುಕೊಂಡಿದ್ರೋ ಆ ಎಲ್ಲ ನಾಯಕರುಗಳು ಸೆರೆಮನೆಯಲ್ಲಿ ಉಳ್ಕೊಂಡ್ರು. ಎಲ್ಲ ಸೆರೆಮನೆಗಳು ಭರ್ತಿಯಾದವು. ಈಗ ಸಮಸ್ಯೆ ಇರುವುದು ರಾಷ್ಟ್ರೀಯ ಕಾಂಗ್ರೆಸ್ಸಿನ ಹೋರಾಟವಾದಂಥ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಮುಂದುವರಿಸುವವರು ಯಾರು ಎನ್ನುವುದು ಪ್ರಶ್ನೆ. ಆಗ ಒಂದಿಷ್ಟು ಕಾಂಗ್ರೆಸ್ಸೇತರ ಸಂಘಟನೆಗಳು ಬಹಳ ಭಾವುಕವಾದ ಪಾತ್ರವನ್ನು ಬೀರ್ತವೆ. ಕಾಂಗ್ರೆಸ್ಸಿನಲ್ಲಿಯೇ ನೀವು ತಿಳಿದ ಹಾಗೆ ಸಮಾಜವಾದಿ ಧೋರಣೆಯನ್ನು ಹೊಂದಿದಂಥ ಒಂದಿಷ್ಟು ಸಮಾಜವಾದಿಗಳಿದ್ದರು. ಸಮಾಜವಾದಿ ಧೋರಣೆಯನ್ನು ಹೊಂದಿದ ಒಂದಿಷ್ಟು ಸಮಾಜವಾದಿ ನಾಯಕರುಗಳಿದ್ದು, ಅದರಲ್ಲಿ ಪ್ರಾಮುಖ್ಯವಾಗಿ ಬರ್ತಕ್ಕರು ಸಮಾಜವಾದಿ ನಾಯಕರಾಗಿದ್ದರು ಜಯಪ್ರಕಾಶ್ ನಾರಾಯಣ್. ಜಯಪ್ರಕಾಶ್ ನಾರಾಯಣ್ ಇವರು ಕ್ರಾಂತಿಕಾರಿ ಚಟುವಟಿಕೆಗಳ ಮೂಲಕ ಬ್ರಿಟಿಷರನ್ನು
ಬಗ್ಗು ಬಡಿಬೇಕು ಎನ್ನುವಂಥ ತಂತ್ರವನ್ನು ರೂಪಿಸ್ತಾರೆ. ಅದಕ್ಕಾಗಿ ಇವರೊಂದು ಡಾಕ್ಯುಮೆಂಟ್ರಿ ವರ್ಕ್ ಅಂದರೆ ದಾಖಲೀಕರಣದ ಒಂದು ಕಾರ್ಯಕ್ರಮವನ್ನು ಇಟ್ಕೊಳ್ತಾರೆ. ಅದನ್ನು ಫ್ರೀಡಮ್ ಸ್ಟ್ರಗಲ್ ಫ್ರಂಟ್ ಅಂತ ಕರಿತೇವೆ. ದ ಫ್ರೀಡಮ್ ಸ್ಟ್ರಗಲ್ ಫ್ರಂಟ್ ಎನ್ನುವಂಥ ಒಂದು ದಾಖಲೆಗಳ ಮೂಲಕ ಒಂದು ಕಾರ್ಯತಂತ್ರವನ್ನು ಪ್ರಾರಂಭಿಸ್ತಾರೆ. ಡಾಕ್ಯುಮೆಂಟ್ರಿ ವರ್ಕ್ ಮೂಲಕ ಕಾರ್ಯತಂತ್ರವನ್ನು ಪ್ರಾರಂಭಿಸ್ತಾರೆ. ಇವರ ಪ್ರಾಮುಖ್ಯವಾದಂಥ ಕಾರ್ಯತಂತ್ರ ಏನು ಅಂದರೆ ಎಲ್ಲ ಸಮುದಾಯವನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ, ರಾಷ್ಟ್ರೀಯ ಹೋರಾಟದಲ್ಲಿ ತೊಡಗಿಸಿಕೊಳ್ಬೇಕು. ಅದಕ್ಕಾಗಿ ಕಾರ್ಮಿಕರಿಗೆ ತರಬೇತಿಯನ್ನು ಕೊಡ್ತಾರೆ. ಯಾಕಂದರೆ ಕಾರ್ಮಿಕರು ದೇಶದ ಶಕ್ತಿ. ಆ ಕಾರ್ಮಿಕರಿಗೆ ಸ್ವಾತಂತ್ರ್ಯ ಹೋರಾಟದ ಅರಿವನ್ನು ಮೂಡಿಸಿ ಅವರನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಳ್ಳುವಂಥ ಒಂದು ಚಟುವಟಿಕೆಯನ್ನು ಮಾಡ್ತಾರೆ. ಒಂದು. ಎರಡನೇದು, ಜನತೆಗೆ, ಸಾಮಾನ್ಯ ಜನತೆಗೂ ಕೂಡ ಇದನ್ನು ಅರಿವನ್ನು ಮೂಡಿಸಬೇಕು ಎನ್ನುವ ಕಾರಣಕ್ಕಾಗಿ ಒಂದಿಷ್ಟು ದಿಟ್ಟ ಹೋರಾಟವನ್ನು ಮಾಡ್ತಾರೆ. ಇದಕ್ಕೆ ಈ ದಾಖಲೀಕರಣ ಕಾರ್ಯತಂತ್ರ ಏನಿದೆ, ಇದಕ್ಕೆ ಹಣ ಸಂಗ್ರಹ ಬೇಕಾಗತ್ತೆ. ಹಣವನ್ನು ಕೂಡ ಜನರಿಂದ ಸಂಗ್ರಹಿಸ್ತಾರೆ. ಸೊ ಈ ಎಲ್ಲ ಚಟುವಟಿಕೆಗಳಿಂದ ಏನು ಪ್ರಮುಖ ನಾಯಕರುಗಳು ಸೆರೆಮನೆಯಲ್ಲಿದ್ದರೂ ಕೂಡ ಕ್ವಿಟ್ ಇಂಡಿಯಾ ಚಳುವಳಿ ಮುಂದುವರಿಯುತ್ತೆ. ಈ ಚಳುವಳಿ ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ ಮಕ್ಕಳೇ, ವಿದೇಶದಲ್ಲೂ ಕೂಡ ಈ ಚಳುವಳಿಯ ಪ್ರಭಾವ ಬೀರಿತ್ತು. ಅದರಲ್ಲಿಯೂ ಭಾರತ ಸ್ವಾತಂತ್ರ್ಯ ಚಳುವಳಿಯ ವಿದೇಶಿ ಚಳುವಳಿಯ ಒಂದು ಕಿಚ್ಚನ್ನು ಹಬ್ಬಿಸಿದವರು ಧೀಮಂತ ನಾಯಕರಾದಂಥ ಸುಭಾಷ್ ಚಂದ್ರ ಬೋಸ್. 1935ರಲ್ಲಿ ಪ್ರಥಮ ದ್ವಿತೀಯ ಸ್ವಾತಂತ್ರ್ಯ ಸಂಗ್ರಾಮ ಆಗುತ್ತೆ. ಆ ದ್ವಿತೀಯ ಮಹಾಯುದ್ಧ ಆಗುತ್ತೆ. ಆ ದ್ವಿತೀಯ ಮಹಾಯುದ್ಧದಲ್ಲಿ ಭಾರತೀಯ ಸೈನಿಕರನ್ನು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅನುಮತಿಯನ್ನು ಕೇಳದೆ ಪಾಲ್ಗೊಳ್ಳುವಿಕೆಯನ್ನು ಮಾಡಿದರು ಎನ್ನುವ ಕಾರಣಕ್ಕಾಗಿ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸದಸ್ಯರೆಲ್ಲ ಅಸಮಾಧಾನಗೊಂಡು ಅವರ ಮಂತ್ರಿಮಂಡಲಕ್ಕೆ, ಏನು ಮಂತ್ರಿಮಂಡಲದಲ್ಲಿ ಅವರು ಸೇರಿದ್ರು, ಆ ಮಂತ್ರಿಮಂಡಲಕ್ಕೆ ರಾಜೀನಾಮೆಯನ್ನು ಕೊಟ್ಟು ಹೊರಗೆ ಬರ್ತಾರೆ. ಆಗ ಮುಸ್ಲಿಂ ಲೀಗ್ ಯಾವುದೇ ರೀತಿಯ ಸಹಕಾರವನ್ನು ಕೊಡಲ್ಲ. ಅಲ್ಲಿ ಮುಸ್ಲಿಂ ಲೀಗಿನಲ್ಲಿ ಒಂದು ಪರಿಕಲ್ಪನೆ ಈಗಾಗಲೇ ಭಿತ್ತಿಯಾಗಿತ್ತು. ಸ್ವತಂತ್ರವಾದಂಥ ಇಸ್ಲಾಂ ರಾಷ್ಟ್ರ ಬೇಕು ಎನ್ನುವಂಥ ಪರಿಕಲ್ಪನೆ ಅವರ ತಲೆಯಲ್ಲಿ ಬಂದೋಗಿತ್ತು. ಭಾರತದೊಂದಿಗೆ ನಾವಲ್ಲ, ನಮ್ಮದಾದಂಥ ಪ್ರತ್ಯೇಕ ದೇಶ ಬೇಕು ಎನ್ನುವ ಒಂದು ಹೋರಾಟದ ಕಿಚ್ಚು ಆಗಲೇ ಮೂಡಿತ್ತು. ಮುಸ್ಲಿಂ ಲೀಗ್ ಯಾವ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಎಲ್ಲ ಮಂತ್ರಿಗಳು ಸಚಿವ ಸಂಪುಟದಿಂದ ಹೊರಗೆ ಬರ್ತಾರೋ ಆ ದಿವಸವನ್ನು ವಿಮುಕ್ತಿ ದಿನ ಅಂತ ಆಚರಿಸುತ್ತೆ. ಅವರು ಭಾರತದ ವಿಭಜನೆಯ ಪ್ರಸ್ತಾಪವನ್ನು ಮುಂದಿಡ್ತಾರೆ ಈ ಒಂದು ಕ್ವಿಟ್ ಇಂಡಿಯಾ ಚಳುವಳಿಯ ಮೂಲಕವಾಗಿ. ಕ್ವಿಟ್ ಇಂಡಿಯಾ ಚಳುವಳಿಗೆ ಯಾವುದೇ ರೀತಿಯ ಸಹಕಾರವನ್ನು ಕೊಡಲ್ಲ. ಕ್ವಿಟ್ ಇಂಡಿಯಾ ಚಳುವಳಿಯ ಅಂತ್ಯದಲ್ಲಿ ಇವರು ಏನು ಮಾಡ್ತಾರೆ, ಭಾರತದ ವಿಭಜನೆ ಆಗಬೇಕು, ನಮಗೆ ಸ್ವತಂತ್ರವಾದಂಥ ನಮ್ಮದೇ ಆದಂಥ ದೇಶ ಬೇಕು ಎನ್ನುವಂಥ ಒಂದು ಪರಿಕಲ್ಪನೆಯನ್ನು ಯಾರು ತಂದುಕೊಳ್ತಾರೆ, ಮುಸ್ಲಿಂ ಲೀಗ್. ಕ್ವಿಟ್ ಇಂಡಿಯಾ ಮೂವ್ಮೆಂಟಿನ ಮೂಲಕ ಬಹಳಷ್ಟು ಪ್ರಭಾವಗಳಾಗುತ್ತೆ, ಬಹಳಷ್ಟು ಪರಿಣಾಮಗಳಾಗುತ್ತೆ. ಬ್ರಿಟಿಷರಿಗೆ ಒಂದು ರೀತಿಯ ಚಳಿ ವಾತಾವರಣ ಬರುತ್ತೆ, ಅವರಿಗೆ ಭಯದ ವಾತಾವರಣ ಬರುತ್ತೆ. ಭಾರತೀಯರನ್ನು ನಿಯಂತ್ರಿಸುವುದು, ಭಾರತೀಯರನ್ನು ಬಗ್ಗು ಬಡಿಯುವುದು, ಭಾರತೀಯರನ್ನು ತಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳುವುದು ಇನ್ನೂ ಕಷ್ಟ ಎನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ಈ ಚಳುವಳಿಯ ಮೂಲಕ ರವಾನೆಯಾಗುತ್ತೆ. ಈ ಚಳುವಳಿಗೆ ಸಹಕಾರಿಯಾಗಿ ಇನ್ನಿಷ್ಟು ಚಳುವಳಿಗಳಾಗಿದೆ. ಅದು ರೈತರ ದಂಗೆ ಇರ್ಬೋದು, ಕಾರ್ಮಿಕರ ದಂಗೆ ಇರ್ಬೋದು, ಬುಡಕಟ್ಟು ಜನಾಂಗದವರ ದಂಗೆ ಇರ್ಬೋದು. ಈ ಎಲ್ಲ ಚಳುವಳಿಗಳು ಬ್ರಿಟಿಷರ ವಿರುದ್ಧವಾಗಿ ನಡೆದಂಥ ಚಳುವಳಿಗಳೇ ಆಗಿವೆ. ಅದರಲ್ಲಿ ಮೊದಲನೇದಾಗಿ ರೈತರ ಚಳುವಳಿ ಅಥವಾ ರೈತರ ದಂಗೆ, ರಿವೋಲ್ಟ್ ಆಫ್ ಫಾರ್ಮರ್ಸ್ ರೆಬಿಲಿಯನ್, ಫಾರ್ಮರ್ಸ್ ರಿವೋಲ್ಟ್ ಆರ್ ಫಾರ್ಮರ್ಸ್ ಮೂಮೆಂಟ್ ಅಂತ ನಾವು ಕರಿತೇವೆ. ಈ ರೈತರ ದಂಗೆ ಈಗಾಗಲೇ ನಾವು ಈ ದಂಗೆಯ ಬಗ್ಗೆ ಅಧ್ಯಯನ ಮಾಡಿದ್ದೇವೆ ಮಕ್ಕಳೇ. ಎಲ್ಲಿ ಅಂದರೆ ಮಹಾತ್ಮ ಗಾಂಧಿಯವರ ಆರಂಭಿಕ ಹೋರಾಟಗಳನ್ನು ನಾವು ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಚಂಪಾರಣ್ಯ ಚಳುವಳಿಯ ಬಗ್ಗೆ ತಿಳಿದಿದ್ದೇವೆ. ನೀಲಿ ಮರವನ್ನು ಬೆಳಿಬೇಕು ಎನ್ನುವ ಒತ್ತಡವನ್ನು ಅವರ ಮೇಲೆ ಬ್ರಿಟಿಷರು ಹಾಕಿದಾಗ ಅದನ್ನು ವಿರೋಧಿಸಿ ಪ್ರತಿಭಟನೆಯನ್ನು ಮಾಡ್ತಾರೆ. ಅದಕ್ಕೆ ಗಾಂಧಿ ಅವರಿಗೆ ಪೂರ್ಣ ಪ್ರಮಾಣದ ಸಹಕಾರವನ್ನು ನಿಂತುಕೊಂಡು ಆ ಒಂದು ಹೋರಾಟದ ಮುಂಚೂಣಿಯ ನಾಯಕರಾಗಿ ಹೋರಾಡ್ತಾರೆ. ಆಗ ಬ್ರಿಟಿಷರು ಇವರ ಹೋರಾಟಕ್ಕೆ ಮಣಿದು ಆಮೇಲೆ ಅವರಿಗೆ ಸಂತ್ರಸ್ತರಿಗೆ ಪರಿಹಾರವನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಇದು ನಮಗೆ ಗೊತ್ತಿದೆ. ಈ ಚಂಪಾರಣ್ಯ ಚಳುವಳಿಯು ಕೂಡ ಒಂದು ರೈತ ಚಳುವಳಿ. ಖೇಡಾ ಚಳುವಳಿ, ಆಗ ಬರಗಾಲ ಬಂದಿತ್ತು, ಕ್ಷಾಮ ಬಂದಿತ್ತು.
ಅಂಥ ಸಂದರ್ಭದಲ್ಲೂ ತೆರಿಗೆಯನ್ನು ಕೊಡಲೇಬೇಕು ಎನ್ನುವಂಥ ಒಂದು ಒತ್ತಡವನ್ನು ಹಾಕಿದ್ರಿಂದ ಅಲ್ಲಿನ ರೈತರು ಬ್ರಿಟಿಷ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾರೆ. ಆ ಖೇಡ ಚಳುವಳಿಯಲ್ಲಿ ಕೂಡ ಮಹಾತ್ಮ ಗಾಂಧೀಜಿಯವರು ಪಾಲ್ಗೊಳ್ತಾರೆ. ತನ್ಮೂಲಕವಾಗಿ ಬ್ರಿಟಿಷರು ತೆರಿಗೆ ವಿನಾಯಿತಿಯನ್ನು ಕೊಡುವಂತೆ ಮಾಡ್ತಾರೆ. ಅಲ್ಲಿ ಅದು ಕೂಡ ಒಂದು ರೈತರ ದಂಗೆ ಆಗುತ್ತೆ. ಚಂಪಾರಣ್ಯ ಚಳುವಳಿ, ದೆನ್ ಖೇಡ ಚಳುವಳಿ, ಇವುಗಳನ್ನು ಕೂಡ ನಾವು ಪ್ರಾಮುಖ್ಯವಾದಂಥ ರೈತ ಚಳುವಳಿ ಅಂತ ಕರಿತೇವೆ. ಒಂದು. ಎರಡನೇದು ತೇಬಾಗ್ ಚಳುವಳಿ ಮತ್ತು ಮಲಬಾರಿನ ರೈತರು. ತೇಬಾಗ್ ಎನ್ನುವ ಪ್ರದೇಶದ ರೈತರು ಮತ್ತು ಮಲಬಾರಿನ ರೈತರು ಜಮೀನ್ದಾರು ಮತ್ತು ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾರೆ. ಯಾಕಂದರೆ ಅವರ ಶೋಷಣೆಯ ಕ್ರಮದ ವಿರುದ್ಧವಾಗಿ ದಂಗೆ ಹೇಳ್ತಾರೆ. ಕೇವಲ ಅವರ ರೈತರ ದಂಗೆ ಎನ್ನುವುದು ಒಂದು ಪ್ರತ್ಯೇಕವಾಗಿ ಹೋಗಿಲ್ಲ ಮಕ್ಕಳೇ, ಅದು ಅಸಹಕಾರ ಚಳುವಳಿ ಜೊತೆಗೆ ರೈತರ ವಿಚಾರಧಾರೆಗಳು ಬೆರೆತು ಹೋಗಿದೆ. ಕರ ನಿರಾಕರಣ ಚಳುವಳಿ, ನಾವು ಏನು ಸವಿನಯ ಕಾನೂನು ಭಂಗ ಚಳುವಳಿ ಅಂತ ಏನು ಹೇಳಿದ್ದೇವೆ, ಅದನ್ನು ಕರ ನಿರಾಕರಣ ಚಳುವಳಿ ಅಂತಲೂ ನಾವು ಕರೀಬೋದು. ಯಾಕಂದರೆ ತೆರಿಗೆಯನ್ನು ಕಟ್ಟುವುದಕ್ಕೆ ನಿರಾಕರಿಸುವುದು. ಕರ ಅಂದರೆ ತೆರಿಗೆಯನ್ನು ಕಟ್ಟುವುದಕ್ಕೆ ನಿರಾಕರಿಸುವಂಥ ಚಳುವಳಿಯನ್ನು ಕರ ನಿರಾಕರಣ ಚಳುವಳಿ. ಇನ್ನು ಕ್ವಿಟ್ ಇಂಡಿಯಾ ಚಳುವಳಿಯು ಕೂಡ ಈ ರೈತರ ಸಮಸ್ಯೆಗಳು ಆಗಾಗ ಪ್ರತಿಬಿಂಬಿಸ್ತಾ ಇದ್ವು. ಇದು ಕೂಡ ನಾವು ರೈತರ ಹೋರಾಟಕ್ಕೆ ಒಂದು ಬೆಂಬಲವಾದಂಥ ಚಳುವಳಿ ಅಂತ ಹೇಳ್ಬೋದು. ಇನ್ನು ರೈತರೆಲ್ಲ ಸೇರಿಕೊಂಡು ಒಂದು ಕಿಸಾನ್ ಸಭಾ ಎನ್ನುವಂಥ ಒಂದು ಸಂಘಟನೆಯನ್ನು ಮಾಡ್ಕೊಳ್ತಾರೆ. ಈ ಕಿಸಾನ್ ಸಭಾದ ವಿಶೇಷತೆ ಏನು ಅಂತ ಹೇಳಿದರೆ ಮಕ್ಕಳೇ, ಇದು ಕೆಲವು ವಿಷಯಗಳಿಗೆ ಕಾಂಗ್ರೆಸ್ಸಿನೊಂದಿಗೆ ಸೇರಿಕೊಂಡು ಪ್ರತಿಭಟನೆಯನ್ನು ಮಾಡುತ್ತೆ. ಕೆಲವು ವಿಷಯಗಳಲ್ಲಿ ಕಾಂಗ್ರೆಸ್ಸಿನೊಂದಿಗೆ ಭಿನ್ನವಾದಂಥ ವಿರುದ್ಧವಾದಂಥ ಧೋರಣೆಯನ್ನು ಹೊಂದಿಕೊಂಡು ಪ್ರತಿಭಟನೆಯನ್ನು ಮಾಡಿಕೊಂಡು ರೈತರಿಗೆ ನ್ಯಾಯ ಕೊಡುವಂಥ ಒಂದು ಚಟುವಟಿಕೆಯನ್ನು ಇದು ಮಾಡ್ತಾಯಿತ್ತು. ಆಮೇಲೆ ತೆಲಂಗಾಣಕ್ಕೆ ಬಂದಾಗ, ತೆಲಂಗಾಣ ಅದು ಆಂಧ್ರ ಪ್ರದೇಶದ ಭಾಗ ಆಗಿತ್ತು ಮೊದಲು, ಇತ್ತೀಚೆಗೆ ತೆಲಂಗಾಣ ರಾಜ್ಯ ಆಯಿತು. ಈ ತೆಲಂಗಾಣ ಆಂಧ್ರ ಪ್ರದೇಶದಲ್ಲಿ ರಜ್ಕಾರ್ಸ್ ಎನ್ನುವಂಥ ಒಂದು ನಿಜಾಮನ ಸೈನ್ಯ ಇತ್ತು. ಯಾರು ನಿಜಾಮನನ್ನು ವಿರೋಧಿಸ್ತಾರೋ ಅವರನ್ನು ಈ ರಜ್ಕಾರ್ ಎನ್ನುವಂಥವರು ಶೋಷಣೆಗೆ ಅವರ ದೌರ್ಜನ್ಯವನ್ನು ಎಸಗ್ತಾಯಿದ್ರು. ಹಾಗಾಗಿ ರೈತರು, ಈ ರಜ್ಕಾರ್ಸಿಂದ ಶೋಷಣೆಗೆ ಒಳಗಾದಂಥ ರೈತರು, ಜಮೀನ್ದಾರರಿಂದ ಶೋಷಣೆಗೆ ರೈತರು, ತೆಲಂಗಾಣದ ರೈತರು ಈ ರಜ್ಕಾರ್ಸ್ ಮತ್ತು ಜಮೀನ್ದಾರರ ವಿರುದ್ಧ ದಂಗೆ ಹೇಳ್ತಾರೆ. ಬಂಗಾಳದ ರೈತರು ಜಮೀನ್ದಾರರ ವಿರುದ್ಧ ದಂಗೆ ಹೇಳ್ತಾರೆ. ಮಹಾರಾಷ್ಟ್ರದ ರೈತರು ಕಡಿಮೆ ಕೂಲಿ ಕೊಡ್ತಾ ಇದ್ದಾರೆ ಎನ್ನುವ ಕಾರಣಕ್ಕೆ ಜಮೀನ್ದಾರರು ಮತ್ತು ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾರೆ. ಸೊ ಈ ಎಲ್ಲ ದಂಗೆಗಳನ್ನು ನಾವು ಪ್ರಾಮುಖ್ಯವಾಗಿ ರೈತರ ದಂಗೆ ಅಂತ ಕರಿತೇವೆ. ರೈತರ ದಂಗೆಯಲ್ಲಿ ಸಾಮಾನ್ಯವಾಗಿ ಚಂಪಾರಣ್ಯ ದಂಗೆ ಚಳುವಳಿ ಇರ್ಬೋದು, ಖೇಡ ಚಳುವಳಿ, ಬಹಳ ಪ್ರಾಮುಖ್ಯವಾದಂಥ ಎರಡು ಚಳುವಳಿಗಳು ರೈತರ ದಂಗೆಯಲ್ಲಿ ಕಂಡುಬರ್ತದೆ. ಆಮೇಲೆ ತೇಬಾಗ್ ಮತ್ತು ಮಲಬಾರ್ ರೀಜನ್ಗಳಲ್ಲಿ ರೈತರು ಜಮೀನ್ದಾರರ ಮತ್ತು ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾರೆ. ಅಸಹಕಾರ ಚಳುವಳಿ, ಕರ ನಿರಾಕರಣ ಚಳುವಳಿ, ಕ್ವಿಟ್ ಇಂಡಿಯಾ ಚಳುವಳಿ ಕೂಡ ರೈತರ ಸಮಸ್ಯೆಗಳು ಪ್ರತಿಧ್ವನಿಸುತ್ತೆ. ಕಿಸಾನ್ ಸಭಾದ ಮೂಲಕ ಕಾಂಗ್ರೆಸ್ಸಿನೊಂದಿಗೆ ಮತ್ತು ಕಾಂಗ್ರೆಸ್ಸಿಗೆ ವಿರುದ್ಧವಾದಂಥ ಒಂದು ಒಂದು ವಿಚಾರಧಾರೆಗಳನ್ನು ಹೊಂದಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡ್ತಾರೆ. ತೆಲಂಗಾಣದ ರೈತರು ರಜ್ಕಾರ್ಸ್ ಮತ್ತು ಜಮೀನ್ದಾರರ ವಿರುದ್ಧ ಹೋರಾಡ್ತಾರೆ. ಬಂಗಾಳದ ರೈತರು ಜಮೀನ್ದಾರರ ಮತ್ತು ಬ್ರಿಟಿಷರ ವಿರುದ್ಧ ಹೋರಾಡ್ತಾರೆ. ಮಹಾರಾಷ್ಟ್ರದ ರೈತರು ಕೂಲಿ ಕಡಿಮೆ ಆಯಿತು ಅನ್ನುವ ಕಾರಣಕ್ಕೆ ಬ್ರಿಟಿಷ್ ಮತ್ತು ಜಮೀನ್ದಾರರ ವಿರುದ್ಧ ಹೋರಾಡ್ತಕ್ಕಂಥ ಚಳುವಳಿಯನ್ನು ನಾವು ನೋಡ್ತೇವೆ. ಇದು ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ಚಳುವಳಿ, ರೈತರ ಚಳುವಳಿ. ಸೊ ಇದು 4 ಮಾರ್ಕಿನ ಪ್ರಶ್ನೆ ಬರುವಂಥ ಸಾಧ್ಯತೆಗಳಿರುವಂಥ ಪಾಠ ಇದು. ಮಕ್ಕಳು ಇದನ್ನು ತಾವು ಗಮನದಲ್ಲಿ ಇಟ್ಟುಕೊಳ್ಬೇಕಾಗುತ್ತೆ. ಇನ್ನು ಕಾರ್ಮಿಕರ ದಂಗೆ. ಸೊ ನಿಮಗೆ ಗೊತ್ತಿದೆ, ಕಾರ್ಮಿಕರು ದೇಶದಲ್ಲಿ ಬಹಳ ಸ್ಟ್ರಾಂಗ್ ಇರ್ತಾರೆ ಎನ್ನುವುದನ್ನು ನಾವು ತಿಳ್ಕೊಂಡಿದ್ದೇವೆ. ಹಾಗಾಗಿ 1927ರಲ್ಲಿ ಕಲ್ಕತ್ತಾದಲ್ಲಿ ಕಾರ್ಮಿಕರ ದಂಗೆ ಪ್ರಾರಂಭ ಆಗುತ್ತೆ. ಬಟ್ಟೆ ಗಿರಣಿ ಕಾರ್ಮಿಕರು, ಸೆಣಬು ಕಾರ್ಖಾನೆ, ಕಲ್ಕತ್ತಾದಲ್ಲಿ ಹೆಚ್ಚು ಸೆಣಬಿನ ಕಾರ್ಖಾನೆಗಳಿದ್ದು, ಪಾಕಿಸ್ತಾನ ವಿಭಜನೆಯನ್ನು ಹೊಂದುವ ಪೂರ್ವದಲ್ಲಿ 1906ರಲ್ಲಿ ಬಂಗಾಳದ ವಿಭಜನೆ ಆಗುತ್ತೆ. ಲಾರ್ಡ್ ಕರ್ಜನ್ ಅನ್ನೋರು ಬಂಗಾಳವನ್ನು ಹಿಂದೂ ಮುಸ್ಲಿಂ ಐಕ್ಯತೆಯನ್ನು ಒಡೆಯುವುದಕ್ಕಾಗಿ ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ ಅಂತ 2 ವಿಭಾಗವನ್ನು ಮಾಡ್ತಾರೆ. ಹಿಂದೂಗಳನ್ನು ಮತ್ತು ಮುಸ್ಲಿಮರ ಐಕ್ಯತೆಯನ್ನು ಒಡೆಯುವ ಉದ್ದೇಶ ಇಟ್ಕೊಂಡು ಆ ಬಂಗಾಳ, ಪಶ್ಚಿಮ ಬಂಗಾಳ ಅಂತ ನಾವು ಇವತ್ತೇನು ಭಾಗವನ್ನು ಹೊಂದಿದ್ದೇವೆ, ಆ ಬಂಗಾಳ ಸೆಣಬು ಬೆಳೆಯಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿತ್ತು, ಬಹಳ ಪ್ರಸಿದ್ಧಿಯನ್ನು ಹೊಂದಿತ್ತು. ಹಾಗಾಗಿ ಅಲ್ಲಿ ಸೆಣಬಿನ ಕಾರ್ಖಾನೆಗಳು ಸ್ಥಾಪಿತವಾಗಿದ್ದವು. ಸೆಣಬಿನ ಕಾರ್ಖಾನೆಗಳ ಕಾರ್ಮಿಕರು ಕೂಡ ಕಾರ್ಮಿಕ ಹೋರಾಟವನ್ನು ಪ್ರಾರಂಭಿಸ್ತಾರೆ. ರೈಲ್ವೆ ನೌಕರರು, ರೈಲ್ವೆಯ ಕೂಲಿ ಹಮಾಲಿ ಮಾಡ್ತಕ್ಕಂಥ
ವ್ಯಕ್ತಿಗಳು ಕೂಡ ಒಂದು ಸಂಘಟಿತ ಹೋರಾಟವನ್ನು ತಮ್ಮ ಕೂಲಿಯನ್ನು ಹೆಚ್ಚಿಸಬೇಕು ಎನ್ನುವ ಕಾರಣಕ್ಕೆ ಮಾಡ್ತಾರೆ. ಕಲ್ಕತ್ತಾ ಮತ್ತು ಬಾಂಬೆಯಲ್ಲಿ ಕಲ್ಕತ್ತಾದಲ್ಲಿ ಒಂದು ಪ್ರಿಂಟರ್ಸ್ ಯೂನಿಯನ್ ಎನ್ನುವಂಥ ಒಂದು ಸಂಘಟನೆ ಹುಟ್ಟುಕೊಳ್ಳುತ್ತೆ. ಬಾಂಬೆ ಬಟ್ಟೆ ಗಿರಣಿಯ ಕಾರ್ಮಿಕರು ದೊಡ್ಡ ಪ್ರತಿಭಟನೆ ಮೂಲಕ ರಾಷ್ಟ್ರೀಯ ಜಾಗೃತಿಯನ್ನು ಮೂಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಮೆಡ್ರಾಸ್ ಲೇಬರ್ಸ್ ಯೂನಿಯನ್ ಎನ್ನುವಂಥ ಒಂದು ಸಂಘಟನೆ ಪ್ರಾರಂಭ ಆಗುತ್ತೆ. ಈ ಎಲ್ಲ ಸಂಘಟನೆಗಳು ಬ್ರಿಟಿಷರ ವಿರುದ್ಧ ಮಾಡತಕ್ಕಂಥ ಚಟುವಟಿಕೆ ಮಾಡ್ತಕ್ಕಂಥ ಚಳುವಳಿಯಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಇದಕ್ಕೆ ಪೂರ್ಣ ಬೆಂಬಲವಾಗಿ ನಿಲ್ಲುತ್ತೆ. ಕಲ್ಕತ್ತಾದಲ್ಲಿ ಪ್ರಾರಂಭವಾದಂಥ ಚಳುವಳಿ, ಬಟ್ಟೆ ಗಿರಣಿಯ ಕಾರ್ಮಿಕರು, ಸೆಣಬು ಕಾರ್ಖಾನೆಯ ಕಾರ್ಮಿಕರು ಈ ಒಂದು ಚಳುವಳಿಯನ್ನು ಪ್ರಾರಂಭಿಸ್ತಾರೆ. ರೈಲ್ವೆ ಕೂಲಿ ಕಾರ್ಮಿಕರು ಕೂಡ ಈ ಒಂದು ಚಳುವಳಿಯಲ್ಲಿ ಭಾಗಿಯಾಗ್ತಾರೆ. ಪ್ರಿಂಟರ್ಸ್ ಯೂನಿಯನ್ ಕಲ್ಕತ್ತಾದಲ್ಲಿ ಪ್ರಾರಂಭ ಆಗುತ್ತೆ. ಕೋಲ್ಕತ್ತಾ ಅಂತ ಇವತ್ತೇನು ಕರಿತೇವೆ ಅದು ಮೊದಲು ಕಲ್ಕತ್ತಾ ಅಂತಾಗಿತ್ತು, ಈಗ ಅದನ್ನು ಕೋಲ್ಕತ್ತಾ ಅಂತ ಮಾಡಿದರು. ಆ ಕೋಲ್ಕತ್ತಾದಲ್ಲಿ ಪ್ರಿಂಟರ್ಸ್ ಯೂನಿಯನ್ ಒಂದು ಸ್ಥಾಪನೆ ಆಗುತ್ತೆ. ಬೊಂಬೈಯ ಬಟ್ಟೆಗಿರಣ ಕಾರ್ಮಿಕರು ತಮ್ಮ ಕಾರ್ಮಿಕ ವರ್ಗದಲ್ಲಿ ಒಂದು ರಾಷ್ಟ್ರೀಯ ಜಾಗೃತಿಯನ್ನು ಮೂಡಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಮೆಡ್ರಾಸ್ ಲೇಬರ್ ಯೂನಿಯನ್ ಅಂತ ಒಂದು ಸಂಘಟನೆ ಹುಟ್ಟುಕೊಳ್ಳುತ್ತೆ. ಈ ಎಲ್ಲ ಸಂಘಟನೆಗಳಿಗೆ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪೂರ್ಣ ಪ್ರಮಾಣದ ಸಹಕಾರ ಸಿಗುತ್ತೆ ಮಕ್ಕಳೇ. ಇನ್ನೊಂದು ಬಹಳ ದೊಡ್ಡ ಪ್ರಮುಖ ಘಟನೆ ಬುಡಕಟ್ಟು ಜನಾಂಗದವರ ದಂಗೆ ಅಥವಾ ಬುಡಕಟ್ಟು ಜನಾಂಗದವರ ಚಳುವಳಿ. ಈ ಬುಡಕಟ್ಟು ಜನಾಂಗದವರು ಬ್ರಿಟಿಷರ ವಿರುದ್ಧ ದಂಗೆ ಇಳುವುದಕ್ಕೆ ಬಹಳ ಪ್ರಾಮುಖ್ಯವಾದಂಥ ಎರಡು ಕಾರಣ ಮಕ್ಕಳೇ. ಒಂದು, ಅವರ ಕಂದಾಯ ನೀತಿ. ನಾವು ಈ ಹಿಂದಿನ ತರಗತಿಗಳಲ್ಲಿ ಓದಿದ್ದೇವೆ, ಜಮೀನ್ದಾರಿ ಪದ್ಧತಿ, ರೈತವಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ ಅಂತ 3 ಕಂದಾಯ ಪದ್ಧತಿಗಳನ್ನು ಅವರು ಅಳವಡಿಸಿದರು ಅಂತ ಅದ್ರ ಬಗ್ಗೆ ವಿಶಾಲವಾದ ಮಾಹಿತಿಗಳನ್ನು ನಾವು ಅಧ್ಯಯನ ಮಾಡಿದ್ದೇವೆ. ಇಲ್ಲಿ ಹೆಚ್ಚು ತಿಳ್ಕೊಳ್ಳುವ ಅವಶ್ಯಕತೆ ಇಲ್ಲ. ಈ ಕಂದಾಯ ಪದ್ಧತಿ ಏನಿದೆ ಮತ್ತು ಅರಣ್ಯ ನೀತಿಗಳೇನಿದೆ ಇವರದು, ಇದರಿಂದ ಈ ಬುಡಕಟ್ಟು ಜನಾಂಗದವರು ಬ್ರಿಟಿಷರ ವಿರುದ್ಧ ಅಸಮಾಧಾನಗೊಳ್ತಾರೆ. ಕಾರಣ ಅಂದರೆ ಈ ಬುಡಕಟ್ಟು ಜನಾಂಗ ಇರುವುದು ಸಾಮಾನ್ಯ ಅರಣ್ಯ ಪ್ರದೇಶಗಳಲ್ಲಿ, ಅರಣ್ಯದ ತಪ್ಪಲು ಪ್ರದೇಶಗಳಲ್ಲಿ. ಹಾಗಾಗಿ ಇವರ ನೀತಿಗಳು ಅವರಿಗೆ ಮಾರಕವಾಗಿರುತ್ತೆ, ಅವರಿಗೆ ವಿರೋಧವಾಗಿರುತ್ತೆ. ಹಾಗಾಗಿ ಅವರು ದಂಗೆ ಹೇಳಬೇಕಾಗಿತ್ತು. ಅದರಲ್ಲಿ ಸಂತಾಲರ ದಂಗೆ ಇರ್ಬೋದು, ಕೋಲರ ದಂಗೆ ಇರ್ಬೋದು, ಮುಂಡಾ ಚಳುವಳಿ ಇರ್ಬೋದು, ಕರ್ನಾಟಕದ ಹಲಗಲಿಯ ಬೇಡರ ಚಳುವಳಿ ಇರ್ಬೋದು ಮಕ್ಕಳೇ. ಈ ಸಂತಾಲರ ದಂಗೆ ಬಹಳ ಪ್ರಾಮುಖ್ಯವಾದಂಥ ದಂಗೆ ಇದು. ಬಂಗಾಳ ಮತ್ತು ಒರಿಸ್ಸಾದ ಗುಡ್ಡಗಾಡು ಪ್ರದೇಶದಲ್ಲಿ ಇವರು ವಾಸವಾಗಿದ್ದರು. ಬಂಗಾಳ ಮತ್ತು ಒರಿಸ್ಸಾದ ಗುಡ್ಡಗಾಡು ಪ್ರದೇಶದಲ್ಲಿ ಸಂತಾಲರು ವಾಸವಾಗಿದ್ದರು. ಇವರು ಏನು ಮಾಡಿದರು ಅಂದರೆ, ತಾವು ಶ್ರಮಪಟ್ಟು ಒಂದಿಷ್ಟು ಕೃಷಿಯೋಗ್ಯ ಭೂಮಿಗಳನ್ನು ನಿರ್ಮಾಣ ಮಾಡಿಕೊಂಡು ಅದರಲ್ಲಿ ಕೃಷಿಯನ್ನು ಮಾಡ್ತಾಯಿದ್ರು. ಈ ಬ್ರಿಟಿಷರ ಕಾಯಂ ಜಮೀನ್ದಾರಿ ಪದ್ಧತಿ ಏನಿದೆ, ಬ್ರಿಟಿಷರ ಕಾಯಂ ಜಮೀನ್ದಾರಿ ಪದ್ಧತಿ ಬಂದ ಮೇಲೆ ಇವರು ತಮ್ಮ ಭೂಮಿಯನ್ನು ಕಳ್ಕೊಳ್ತಾರೆ. ಅಂದರೆ ಜಮೀನ್ದಾರರು ಇವರ ಭೂಮಿಯನ್ನು ವಶಪಡಿಸಿಕೊಳ್ತಾರೆ. ಇವರು ನಿರ್ಗತಿಕರಾಗ್ತಾರೆ. ತಾವು ಪರಿಶ್ರಮ ಪಟ್ಟು ಕೃಷಿಯೋಗ್ಯ ಭೂಮಿಗಳನ್ನು ಇವರೇ ರಚಿಸಿಕೊಂಡರೂ ಕೂಡ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಯಾವಾಗ ಬ್ರಿಟಿಷರು ಜಾರಿಗೆ ತರ್ತಾರೋ ಅದರಿಂದ ಏನಾಗುತ್ತೆ, ಈ ಜಮೀನ್ದಾರುಗಳು ಇವರ ಭೂಮಿಯನ್ನು ವಶಪಡಿಸಿಕೊಳ್ತಾರೆ. ನೇರವಾದ ಶೋಷಣೆಗೆ ಇವರು ಕಾರಣೀಭೂತರಾಗ್ತಾರೆ. ಆದ್ದರಿಂದ ಇವರು ಯಾರಿಂದ ಶೋಷಣೆಗೊಳಗಾಗ್ತಾರೆ ಅಂದರೆ ಜಮೀನ್ದಾರರಿಂದ, ಲೇವಾದೇವಿಗಾರರಿಂದ, ಸಾಲ ಪಡ್ಕೊಂಡಿರ್ತಾರಲ್ಲ ಅವರಿಂದ, ಕಂಪನಿ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ನೇರವಾದ ಶೋಷಣೆಗೆ ಒಳಗಾಗ್ತಾರೆ. ಆ ಶೋಷಣೆ ಒಂದಿಷ್ಟು ಹಂತದವರೆಗೆ ಶೋಷಣೆಯನ್ನು ಸಹಿಸ್ಕೊಳ್ತಾರೆ, ಮುಂದಿನ ಹಂತದಲ್ಲಿ ಶೋಷಣೆ ವಿರುದ್ಧ ಸಿಡಿದೇಳ್ತಾರೆ ಅಲ್ವಾ. ಹಾಗಾಗಿ ಸಂತಾಲವರು ರಹಸ್ಯ ಸಭೆಗಳನ್ನು ಮಾಡಿ ಜಮೀನ್ದಾರರ, ಲೇವಾದೇವಿಗಾರರ, ಬ್ರಿಟಿಷ್ ಕಂಪನಿಗಳ ಸಂಪತ್ತುಗಳನ್ನು ಲೂಟಿ ಮಾಡುವ ಯೋಜನೆಯನ್ನು ಮಾಡ್ತಾರೆ. ಇವರ ಒಂದು ದಂಗೆ ಬರಹತ್, ಭಗತ್ಪುರ್, ರಾಜ್ಮಹಲ್ ಎನ್ನುವಂಥ ಪ್ರದೇಶದಲ್ಲಿ ಜೋರಾಗಿ ನಡೆಯುತ್ತೆ. ಈ ದಂಗೆ ಬಹಳ ಜೋರಾಗಿ ನಡೆದರ ಪರಿಣಾಮವಾಗಿ ಏನಾಗುತ್ತೆ ಅಂದರೆ, ಸಂತಾಲರು ತಮ್ಮ ವೈರಿಗಳು, ತಮ್ಮ ಎದುರುಗಡೆ ಬಂದ ಎಲ್ಲ ವೈರಿಗಳನ್ನು ಕೊಲ್ತಾ ಇದ್ರು, ನಾಶ ಮಾಡ್ತಾಯಿದ್ರು. ಇವರ ಒಂದು ಪ್ರತಿಭಟನೆಯ ಸ್ವರೂಪವನ್ನು ಕಂಡು ಹೆದರಿದಂಥ ಜಮೀನ್ದಾರರು ಮತ್ತು ಲೇವಾದೇವಿಗಾರರು ಪಲಾಯನ ಮಾಡ್ತಾರೆ, ಓಡಿ ಹೋಗ್ತಾರೆ, ಸಿಕ್ಕಾಪಟ್ಟೆಯಾಗಿ ಓಡಿ ಹೋಗ್ತಾರೆ. ಆಗ ಇದು ಬ್ರಿಟಿಷರಿಗೆ ತಲೆನೋವಾಗಿ ಪರಿಣಮಿಸುತ್ತೆ. ಆಗ ಅವರು ತಮ್ಮ ಸೈನಿಕ ಶಕ್ತಿಯನ್ನು ಬಳಸಿ, ತಮ್ಮ ಮಿಲಿಟರಿ ಶಕ್ತಿಯನ್ನು ಬಳಸಿ ಇವರ ದಂಗೆಯನ್ನು ನಿಯಂತ್ರಿಸ್ತಾರೆ. ದಂಗೆ ನಿಯಂತ್ರಣಕ್ಕೆ ಬರುತ್ತೆ. ಆದರೆ ಈ ಸಂತಾಲರ ದಂಗೆ ಎನ್ನುವುದು ನಿಯಂತ್ರಣಕ್ಕೆ ಬರಬಹುದು, ಆದರೆ ಇದು ಸಾಮಾನ್ಯ ಬುಡಕಟ್ಟು ಜನಾಂಗದವರಲ್ಲಿ ಒಂದು ಕಿಚ್ಚನ್ನು, ಒಂದು ರೋಷವನ್ನು ಮೂಡಿಸುತ್ತೆ, ಅವರಲ್ಲಿ ಹೋರಾಟದ ಸ್ಫೂರ್ತಿಯನ್ನು ನೀಡುತ್ತೆ ಮಕ್ಕಳೇ.
ಅದರಲ್ಲಿ ವಿಶೇಷವಾಗಿ ಕೋಲಾ ದಂಗೆ ಇರ್ಬೋದು. ಇವರು ಕೂಡ ಕಲೋನಿಯಲ್ ರೂಲಿನ ವಿರುದ್ಧವಾಗಿ, ಬ್ರಿಟಿಷರ ವಸಾಹತುಶಾಹಿ ರೂಲಿನ ವಿರುದ್ಧವಾಗಿ ದಂಗೆ ಎದ್ದವರು. 1829ರಿಂದ 1839ರವರೆಗೆ ಛೋಟಾ ನಾಗ್ಪುರ್ ಪ್ಲಾಟ್ಯೂ ರೀಜನ್ನಲ್ಲಿ. ಇನ್ನು ಮುಂಡಾಸ್ ಅವರು ಕೂಡ ಬಿರ್ಸಾ ಮುಂಡಾ ಎನ್ನುವ ನಾಯಕತ್ವದಲ್ಲಿ ಬ್ರಿಟಿಷರ ಕನ್ವರ್ಷನ್ ಅಂದರೆ ಧಾರ್ಮಿಕ ಮತಾಂತರ ನೀತಿಯ ವಿರುದ್ಧವಾಗಿ ದಂಗೆ ಎದ್ರು. ಇನ್ನು ಹಲಗಲಿಯ ಬೇಡರು ಕರ್ನಾಟಕದಲ್ಲಿ ಬ್ರಿಟಿಷರು ಶಸ್ತ್ರಾಸ್ತ್ರ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಯಾವುದೇ ವ್ಯಕ್ತಿ ಬ್ರಿಟಿಷರ ಅನುಮತಿ ಇಲ್ಲದೆ ಯಾವುದೇ ಶಸ್ತ್ರಗಳನ್ನು ಹೊಂದಿರುವಂತಿಲ್ಲ, ಶಸ್ತ್ರಗಳನ್ನು ಹೊಂದಿದರೆ ಅದನ್ನು ಬ್ರಿಟಿಷರಿಗೆ ನೀಡಬೇಕು ಎನ್ನುವಂಥ ಒಂದು ಆದೇಶವನ್ನು ಮಾಡ್ತಾರೆ. ಆದರೆ ಹಲಗಲಿಯ ಬೇಡರು ಜನ್ಮತಃ ಬೇಡರೂ ಆಗಿದ್ದರಿಂದ, ಬೇಟೆಗಾರರೂ ಆಗಿದ್ದರಿಂದ ಅವರಿಗೆ ಆಯುಧಗಳಿಲ್ಲದೆ ಯಾವುದೇ ಬೇಟೆಯನ್ನು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಅವರು ಈ ಒಂದು ಇವರ ಧೋರಣೆಯನ್ನು ವಿರೋಧಿಸ್ತಾರೆ. ವಿರೋಧಿಸಿದ್ರಿಂದ ಬ್ರಿಟಿಷರ ನಡುವೆ ವಿರೋಧವನ್ನು ಕಟ್ಟಿಕೊಳ್ತಾರೆ. ಈ ಒಂದು ಹಲಗಲಿಯ ಬೇಡರನ್ನು ಕೂಡ ಇವರು ದಂಗೆಯನ್ನು ಪತನ ಮಾಡ್ತಾರೆ, ದಂಗೆಯನ್ನು ನಿಯಂತ್ರಿಸ್ತಾರೆ. ಈ ಎಲ್ಲ ದಂಗೆಗಳು ಭಾರತ ಸ್ವಾತಂತ್ರ್ಯದ ಸಮರದಲ್ಲಿ ಬಹಳ ಪ್ರಾಮುಖ್ಯವಾದಂಥ ಪಾತ್ರವನ್ನು ಬೀರ್ತವೆ. ಇನ್ನು ನಾವು ಪ್ರಾಮುಖ್ಯವಾಗಿ ತಿಳ್ಕೊಳ್ಬೇಕಾದ್ದು ರಾಷ್ಟ್ರೀಯ ನಾಯಕರುಗಳು ಒಂದಿಷ್ಟು ಜನ ಇದ್ದಾರೆ. ಅದರಲ್ಲಿ ಪ್ರಥಮವಾಗಿ ಸುಭಾಷ್ ಚಂದ್ರ ಬೋಸ್. ಕೇಳಿದ್ದೀರಾ ಸುಭಾಷ್ ಚಂದ್ರ ಬೋಸನ್ನು? ಕೇಳಿದ್ದೀರಾ? ಜನವರಿ 23, 1897ರಲ್ಲಿ ಇವರ ಜನನ ಆಗತ್ತೆ. 1897 ಜನವರಿ 23ರಂದು. ಆಗಸ್ಟ್ 18, 1945ರಲ್ಲಿ ಇವರು ಸತ್ತರು ಎನ್ನುವುದು ತಿಳಿಯಲ್ಪಡತ್ತೆ. ಇನ್ನು ಈ ಒಂದು ಇಲ್ಲಿ ನಾವು ಬಹಳ ಪ್ರಾಮುಖ್ಯವಾಗಿ 4 ವ್ಯಕ್ತಿಗಳ ಬಗ್ಗೆ ತಿಳಿತೇವೆ. ಈಗಾಗಲೇ ಒಬ್ಬರು ಮಹಾನ್ ವ್ಯಕ್ತಿಯ ಬಗ್ಗೆ ತಿಳ್ಕೊಂಡಿದ್ದೇವೆ ಮಕ್ಕಳೇ, ಮಹಾತ್ಮ ಗಾಂಧಿಯ ಬಗ್ಗೆ. ಇದರಲ್ಲಿ ಸುಭಾಷ್ ಚಂದ್ರ ಬೋಸ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಜವಾಹರ್ಲಾಲ್ ನೆಹರು, ಮೊಹಮ್ಮದ್ ಅಲಿ ಜಿನ್ನಾ ಎನ್ನುವಂಥ 4 ವ್ಯಕ್ತಿಗಳ ಬಗ್ಗೆ ತಿಳ್ಕೊಳ್ಳಿಕ್ಕಿದೆ. ಇಲ್ಲಿ ಬಹಳ ಪ್ರಾಮುಖ್ಯವಾಗಿ ಸುಭಾಷ್ ಚಂದ್ರ ಬೋಸ್ ಇವರು ವೈಯಕ್ತಿಕವಾಗಿ ಇವರ ಬಗ್ಗೆ ನಾವು ತಿಳ್ಕೊಳ್ಬೇಕಾದ ಅವಶ್ಯಕತೆ ಇದೆ. ಹಾಗೂ ಪರೀಕ್ಷಾ ದೃಷ್ಟಿಯಿಂದಲೂ ಕೂಡ ಇವರನ್ನು ನಾವು ಒಂದಿಷ್ಟು ಅಧ್ಯಯನ ಮಾಡಬೇಕಾಗಿದೆ. ಪ್ರಥಮವಾಗಿ ಇವರೊಬ್ಬ ಕ್ರಾಂತಿಕಾರಿ ನಾಯಕ. ಮೊದಲವಾಗಿ ನಾವು ತಿಳ್ಕೊಳ್ಬೇಕಾದ್ದೇನು, ಸುಭಾಷ್ ಚಂದ್ರ ಬೋಸ್ ಒಬ್ಬರು ಕ್ರಾಂತಿಕಾರಿ ನಾಯಕರು. ಇವರು ಬಹಳ ಬುದ್ಧಿವಂತರಾಗಿದ್ದರು. ಭಾರತ ನಾಗರಿಕ ಸೇವಾ ಪರೀಕ್ಷೆಯನ್ನು ತೆಗೆದುಕೊಂಡು ಅದರಲ್ಲಿ 4ನೇ ರ್ಯಾಂಕನ್ನು ಪಡ್ಕೊಂಡವರು ಇವರು. ಬ್ರಿಟಿಷರು ಇವರ ರ್ಯಾಂಕನ್ನು ಪರಿಗಣಿಸಿ ಉದ್ಯೋಗವನ್ನು ಕೊಡ್ತಾರೆ. ಆ ಉದ್ಯೋಗವನ್ನು ಕೂಡ ಇವರು ಏನು ಮಾಡ್ತಾರೆ, ನಿರಾಕರಿಸ್ತಾರೆ, ನನಗೆ ಬೇಡ ಅಂತ. ಯಾಕೆ? ಇವರ ಉದ್ದೇಶ ಇರೋದು ಸ್ವಾತಂತ್ರ್ಯ ಸಮರದಲ್ಲಿ ಧುಮುಕಬೇಕು ಎನ್ನುವುದನ್ನು. ಇವರ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರ ಪಾಲ್ಗೊಳ್ಳುವಿಕೆಯನ್ನು ಗುರುತಿಸಿ ಇವರನ್ನು ನೇತಾಜಿ ಎನ್ನುವಂಥ ಒಂದು ಹೆಸರಿಂದಲೂ ಕೂಡ ಇವರನ್ನು ಕರೀತಾರೆ. ಇವರ ವಿಶೇಷ ಏನಿತ್ತು ಅಂದರೆ, ನಾವು ಸ್ವಾತಂತ್ರ್ಯವನ್ನು ಪಡಿಬೇಕಾದ್ರೆ, ಬ್ರಿಟಿಷರಿಂದ ನಾವು ಸ್ವಾತಂತ್ರ್ಯವನ್ನು ಪಡಿಬೇಕಾದ್ರೆ ಬ್ರಿಟಿಷರ ವಿರೋಧಿ ದೇಶಗಳ ಸಹಕಾರವನ್ನು ಪಡಿಬೇಕು ಎನ್ನುವುದು ಇವರ ಧೋರಣೆಯಾಗಿತ್ತು. ಆದರೆ ಗಾಂಧಿ ಇದನ್ನು ಒಪ್ತಾ ಇರಲಿಲ್ಲ. ಬ್ರಿಟಿಷರ ವಿರೋಧಿ ದೇಶಗಳ ಸಹಕಾರವನ್ನು ಪಡಿಬೇಕು ಎನ್ನುವುದು ಸುಭಾಷ್ ಚಂದ್ರ ಬೋಸರ ವಿಚಾರಧಾರೆಗಳಾದರೆ, ಗಾಂಧಿಯ ವಿಚಾರಗಳು ಅದನ್ನು ವಿರೋಧವಾಗಿದ್ದು ಅದನ್ನು ಅವರು ಒಪ್ತಾ ಇರಲಿಲ್ಲ. ಸೊ ವಿಯೆನ್ನಾ, ಬರ್ಲಿನ್, ರೋಮ್, ಇಸ್ತಾನಬುಲ್ ಎನ್ನುವಂಥ ಪ್ರದೇಶಗಳಿಗೆ ಪ್ರವಾಸ ಹೋಗಿ ಅಲ್ಲಿನ ವ್ಯವಸ್ಥೆಯು ಬ್ರಿಟಿಷರ ವಿರುದ್ಧ ಇರುವುದರಿಂದ ಅವರ ಸಹಕಾರವನ್ನು ಪಡೆಯುವಂಥ ಪ್ರಯತ್ನವನ್ನು ಮಾಡ್ತಾರೆ. 1934ರಲ್ಲಿ ಜವಾಹರ್ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ ಸೇರಿಕೊಂಡು ಕಾಂಗ್ರೆಸ್ ಸಮಾಜವಾದಿ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಸಮಾಜವಾದಿ ಚಿಂತನೆಗಳಿಗೆ ಒಳಗಾಗಿ ಕಾಂಗ್ರೆಸ್ ಸಮಾಜವಾದಿ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಗಾಂಧೀಜಿಯವರ ಮೃದು ಧೋರಣೆ, ಸುಭಾಷ್ ಚಂದ್ರವರ ಕಾಠಿಣ್ಯ ಧೋರಣೆ ಬಹುಶಃ ಅದು ಒಂದಕ್ಕೊಂದು ಹೊಂದಾಣಿಕೆ ಆಗ್ತಾ ಇರಲಿಲ್ಲ. ಗಾಂಧೀಜಿಯವರ ಮೃದು ಧೋರಣೆ, ಸುಭಾಷ್ ಚಂದ್ರ ಬೋಸ್ ಅವರ ಕಾಠಿಣ್ಯದ ಧೋರಣೆ, ಕಠಿಣತೆಯ ಧೋರಣೆ ಅದು ಒಂದಕ್ಕೊಂದು ಹೊಂದಾಣಿಕೆ ಆಗ್ತಾ ಇಲ್ಲದ್ರಿಂದ ಒಂದಿಷ್ಟು ಭಿನ್ನಾಭಿಪ್ರಾಯಗಳು ಬರುತ್ತೆ. ಆದರೆ ಗಾಂಧೀಜಿಯ ಬಗ್ಗೆ ಅಪಾರವಾದ ಗೌರವವನ್ನು ಇವರು ಹೊಂದಿದರು. 1938ರಲ್ಲಿ ಹರಿಪುರ ಅಧಿವೇಶನದ ಅಧ್ಯಕ್ಷರಾಗ್ತಾರೆ. ಅದರಲ್ಲಿ ಗಾಂಧೀಜಿಯವರ ವಿರೋಧದ ನಡುವೆ ಹರಿಪುರ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗ್ತಾರೆ. ಆದರೆ ಗಾಂಧೀಜಿ ಮತ್ತು ಇವರ ವಿಚಾರಧಾರೆಗಳೇ ಒಂದಿಷ್ಟು ಭಿನ್ನತೆ ಬಂದ ಕಾರಣಕ್ಕಾಗಿ ಇವರು ಏನು ಮಾಡ್ತಾರೆ, ಕಾಂಗ್ರೆಸ್ಸಿನಿಂದ ಹೊರಗೆ ಬರ್ತಾರೆ. ಇವರದ್ದೇ ಆದಂಥ ಒಂದು ಪಕ್ಷವನ್ನು ಪ್ರಾರಂಭಿಸ್ತಾರೆ. ಅದು ಫಾರ್ವರ್ಡ್ ಬ್ಲಾಕ್ ಎನ್ನುವಂಥ ಒಂದು ಪಕ್ಷವನ್ನು ಪ್ರಾರಂಭ ಮಾಡ್ತಾರೆ. ಬ್ರಿಟಿಷರ ವಿರುದ್ಧ
ಯುದ್ಧ ತಯಾರಿಗಳು ಜಾಗತಿಕ ಮಟ್ಟದಲ್ಲಿ ಯುದ್ಧ ತಯಾರಿಗಳಾಗತ್ತೆ. ಅದರಲ್ಲಿ ಸುಭಾಷ್ರು ಜಾಗತಿಕ ಯುದ್ಧದಲ್ಲಿ ನಾವು ಪಾಲ್ಗೊಳ್ಳಬೇಕು ಬ್ರಿಟಿಷರ ವಿರುದ್ಧ ಅಂತೇಳಿ, ಅಂದರೆ ಸೆಕೆಂಡ್ ವರ್ಲ್ಡ್ ವಾರ್ ಆಗುವಂಥ ಸಂದರ್ಭದಲ್ಲಿ ನಾವು ಅದರಲ್ಲಿ ಬ್ರಿಟಿಷರ ವಿರುದ್ಧ ಪಾಲ್ಗೊಳ್ಳಬೇಕು ಎನ್ನುವುದು ಅವರ ವಿಚಾರ ಆಗಿತ್ತು. ಆದರೆ ಬ್ರಿಟಿಷರು ಇದು ಗಾಂಧೀಜಿಯವರು ಇದನ್ನು ಒಪ್ಪಲ್ಲ. ಇವರ ವಿಚಾರಧಾರೆಗಳನ್ನು ತಿಳಿದಂಥ ಬ್ರಿಟಿಷರು ಇವರನ್ನು ಗೃಹಬಂಧನದಲ್ಲಿಡ್ತಾರೆ. ಯಾಕಂದರೆ ಇವರು ಅಪಾಯಕಾರಿ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಸುಭಾಷ್ ಚಂದ್ರ ಬೋಸರನ್ನು ಗೃಹಬಂಧನದಲ್ಲಿಟ್ಟಾಗ ಬ್ರಿಟಿಷರು ಗೃಹಬಂಧನದಲ್ಲಿರ್ತಾರೆ. ಅಲ್ಲಿಂದ ತಪ್ಪಿಸಿಕೊಂಡು ಜರ್ಮನಿಗೆ ಹೋಗ್ತಾರೆ. ಜರ್ಮನಿಯಲ್ಲಿ ಹಿಟ್ಲರ್ನ ಸಹಕಾರದ ಭರವಸೆಯನ್ನು ಪಡ್ಕೊಳ್ತಾರೆ. ಅಲ್ಲಿ ಜರ್ಮನಿಯ ಭಾರತ ಯುದ್ಧ ಕೈದಿಗಳನ್ನು ಒಂದು ಸಂಘಟನೆ ಮಾಡಿಕೊಂಡು ಆಜಾದ್ ಹಿಂದ್ ರೇಡಿಯೋ ಎನ್ನುವಂಥ ಒಂದು ರೇಡಿಯೋ ಮೂಲಕ ತನ್ನ ದೇಶ ಪ್ರೇಮದ ಕಿಚ್ಚನ್ನು ಸಾರುವಂಥ ಭಾಷಣವನ್ನು ಮಾಡಿ ಜನರನ್ನು ಹುರಿದುಂಬಿಸ್ತಾರೆ. ಜಪಾನಿಗೆ ಪ್ರಯಾಣ ಮಾಡ್ತಾರೆ. ಅಲ್ಲಿಂದ ರಾಸ್ ಬಿಹಾರಿ ಬೋಸ್ ಎನ್ನುವರು ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಎನ್ನುವಂಥ ಒಂದು ಸಂಘಟನೆ ಮಾಡಿದರು. ಆ ಸಂಘಟನೆ ಅಡಿಗಡೆಯಲ್ಲಿ ಒಂದು ಭಾರತ ರಾಷ್ಟ್ರೀಯ ಸೇನೆ, ಅದನ್ನು INA ಅಂತ ಕರಿತೇವೆ, ಇಂಡಿಯನ್ ನ್ಯಾಷನಲ್ ಆರ್ಮಿ. ನೆನ್ಪಿಟ್ಕೊಳ್ಳಿ, ಭಾರತ ರಾಷ್ಟ್ರೀಯ ಸೇನೆಯ ಸ್ಥಾಪಕರು ಸುಭಾಷ್ ಚಂದ್ರ ಬೋಸ್ ಅಲ್ಲ. ಭಾರತ ರಾಷ್ಟ್ರೀಯ ಸೇನೆ ಎನ್ನುವುದು ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಎನ್ನುವ ಸಂಘಟನೆ ರಾಸ್ ಬಿಹಾರಿ ಘೋಷ್ ಅವರು ಸ್ಥಾಪನೆ ಮಾಡಿದ್ದು. ಅದರ ಒಂದು ಅಂಗಸಂಸ್ಥೆ ಭಾರತ ರಾಷ್ಟ್ರೀಯ ಸೈನ್ಯ, INA ಇಂಡಿಯನ್ ನ್ಯಾಷನಲ್ ಆರ್ಮಿ. ಇದರ ಮುಖಂಡತ್ವವನ್ನು ಸುಭಾಷ್ ಚಂದ್ರ ಬೋಸ್ ಅವರು ವಹಿಸ್ಕೊಳ್ತಾರೆ. ಆಗ ಅವರೊಂದು ಕರೆ ಕೊಡ್ತಾರೆ, ದೆಹಲಿ ಚಲೋ, ದೆಹಲಿಗೆ ಹೋಗೋಣ. ಒಂದು ಅದ್ಭುತವಾದಂಥ ಘೋಷಣೆಯನ್ನು ಕೊಡ್ತಾರೆ ಮಕ್ಕಳೇ. ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣಿಸುತ್ತೇನೆ. ಗಿವ್ ಮಿ ಎ ಡ್ರಾಪ್ ಆಫ್ ಬ್ಲಡ್, ಐ ವಿಲ್ ಗಿವ್ ದ ಫ್ರೀಡಮ್ ಫಾರ್ ಯು ಅಂತ ಕೇಳ್ತೇವೆ ನಾವು. ನನಗೆ ಒಂದು ಹನಿ ರಕ್ತವನ್ನು ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತೇನೆ ಅಂತ ಹೇಳಿದರು. ರಕ್ತ ಕೊಡಿ ಅಂತ ಹೇಳಿದರೆ ಬ್ಲಡ್ ಡೊನೇಟ್ ಮಾಡೋದಲ್ಲ ಮಕ್ಕಳೇ. ತ್ಯಾಗಕ್ಕೆ ಸಿದ್ಧರಾಗಿ, ದೇಶಕ್ಕಾಗಿ ಪ್ರಾಣ ಕೊಡುವುದಕ್ಕೆ ನೀವು ಸಿದ್ಧರಾದ್ರಿ ಅಂತಾದರೆ, ಸಮರ್ಪಣಾ ಭಾವದಿಂದ ಸಿದ್ಧರಾದರೆ, ನಾ ಖಂಡಿತವಾಗಿ ನಿಮಗೆ ಸ್ವಾತಂತ್ರ್ಯ ಕೊಡಿಸುವ ಪ್ರಯತ್ನವನ್ನು ನಾನು ಮಾಡ್ತೇನೆ ಅನ್ನುವಂಥ ಒಂದು ಘೋಷಣೆಯನ್ನು ಕೊಡ್ತಾರೆ. ಇದು ಸಾಮಾನ್ಯ ಜನರನ್ನು ಹುರಿದುಂಬಿಸುವಂಥ ಪ್ರಯತ್ನ, ಸಾಮಾನ್ಯ ಜನರನ್ನು ಪ್ರಚೋದಿಸುವಂಥ ಪ್ರಯತ್ನ, ಸಾಮಾನ್ಯ ಜನರನ್ನು ಭಾರತ ಸ್ವಾತಂತ್ರ್ಯ ಸಮರದಲ್ಲಿ ಪಾಲ್ಗೊಳ್ಳುವಂಥ ಮಾಡುವಂಥ ಪ್ರಯತ್ನ. ರಂಗೂನ್ ಮೂಲಕವಾಗಿ ಭಾರತದ ದೆಹಲಿಯನ್ನು ಬ್ರಿಟಿಷರಿಂದ ವಶಪಡಿಸಿಕೊಳ್ಳಬೇಕು ಅಂತ ಕಾರ್ಯತಂತ್ರವನ್ನು ರೂಪಿಸಿ ಸೈನ್ಯವನ್ನು ಅದರ ಮೂಲಕ ಮುನ್ನುಗ್ಗುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಭಾರತ ರಾಷ್ಟ್ರೀಯ ಸೈನ್ಯ ಅಂದರೆ INA ಮತ್ತು ಬ್ರಿಟಿಷರ ನಡುವೆ ಯುದ್ಧದ ತಯಾರಿಗಳಾಗತ್ತೆ. ದುರಂತ ಏನು ಅಂದರೆ 1945ರಲ್ಲಿ ಸುಭಾಷ್ ಚಂದ್ರ ಬೋಸ್ರು ವಿಮಾನ ಅಪಘಾತದಲ್ಲಿ ಮರಣವನ್ನು ಹೊಂದ್ತಾರೆ. ಅನಂತರ ಬರ್ಮಾ ಕೂಡ ಬ್ರಿಟಿಷರ ವಶ ಆಗುತ್ತೆ. ಬರ್ಮಾದಲ್ಲಿದ್ದು ಇವರ ಸೈನ್ಯ, ಬರ್ಮಾ ಕೂಡ ಬ್ರಿಟಿಷರ ವಶ ಆಗುತ್ತೆ. ಹಾಗಾಗಿ ಎಲ್ಲ INA ಭಾರತ ರಾಷ್ಟ್ರೀಯ ಸೇನೆಯ ಎಲ್ಲ ಸೈನಿಕರನ್ನು ಬ್ರಿಟಿಷರು ಬಂಧಿಸ್ತಾರೆ. ಬಂಧಿಸಿ ಅವರಿಗೆ ಮರಣದಂಡನೆಯನ್ನು ಆದೇಶವನ್ನು ಕೊಡ್ತಾರೆ. ಆದರೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ನಾಯಕರು, ಮಹಾತ್ಮ ಗಾಂಧಿ ಎಲ್ಲರ ಒತ್ತಡಕ್ಕೆ ಮಣಿದ ಬ್ರಿಟಿಷರು ಎಲ್ಲ ಭಾರತ ರಾಷ್ಟ್ರೀಯ ಸೇನೆಯ INA ಎಲ್ಲ ಕೈದಿಗಳನ್ನು ಬಿಡುಗಡೆ ಮಾಡ್ತಾರೆ, ಅವರನ್ನು ಬಂಧಮುಕ್ತಿಗೊಳಿಸ್ತಾರೆ. ಸೊ ಹೀಗಾಗಿ ಸುಭಾಷ್ ಚಂದ್ರ ಬೋಸ್ ಒಬ್ಬರು ಅದ್ವಿತೀಯ ನಾಯಕರು, ಕ್ರಾಂತಿಕಾರಿ ನಾಯಕರು, ದೇಶವನ್ನು ಬ್ರಿಟಿಷರ ದಾಸ್ಯದಿಂದ ಬಿಡುಗಡೆಗೊಳಿಸಲು ಪ್ರಯತ್ನಿಸಿದಂಥವರು ಅಂತ ಹೇಳ್ತಾ, ಮಕ್ಕಳೇ ಈ ದಿವಸ ನಾವು ಕ್ರಿಪ್ಸ್ ಆಯೋಗದ ಬಗ್ಗೆ ತಿಳ್ಕೊಂಡ್ವಿ, ಅವರ ಸಲಹೆಗಳ ಬಗ್ಗೆ ತಿಳ್ಕೊಂಡ್ವಿ, ಕ್ವಿಟ್ ಇಂಡಿಯಾ ಚಳುವಳಿಯನ್ನು ನೋಡಿದ್ವಿ. 1942ರಲ್ಲಿ ನಡೆದದ್ದು, ಮಾಡು ಇಲ್ಲವೇ ಮಾಡಿ, ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಎನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಂಥ ಮಾಹಿತಿಯನ್ನು ನಾವು ತಿಳ್ಕೊಂಡ್ವಿ. ರೈತರ ದಂಗೆಗಳು ಸ್ವಾತಂತ್ರ್ಯ ಸಮರದಲ್ಲಿ ಹೇಗೆ ಪರಿಣಾಮಕಾರಿಯಾಗಿದ್ದವು, ಕಾರ್ಮಿಕರ ದಂಗೆಯ ಪಾತ್ರ ಏನು, ಬುಡಕಟ್ಟು ಜನಾಂಗದವರ ಪಾತ್ರ ಏನು, ಹಾಗೂ ಶ್ರೇಷ್ಠ ನಾಯಕರಾದ ಸುಭಾಷ್ ಚಂದ್ರ ಬೋಸ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ತಿಳ್ಕೊಂಡ್ವಿ. ಮುಂದಿನ ತರಗತಿಗಳಲ್ಲಿ ಉಳಿದ ವಿಷಯಗಳನ್ನು ನೋಡ್ಕೊಳ್ಳೋಣ. ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.